friends. Today we shall see the assessment of individuals. In the assessment of individual, we have the following steps. Before that, I'll give some brief introduction about the individual. Individual means any person that is a male or female, they are liable to pay the tax. Here, in the assessment of individuals, the first step is the computation of gross total income. Here already we have studied gross total income consists of the 5 heads, namely salary, income from salary, income from house property, income from business and profession, capital gains and other sources. These are the 5 heads income we have to compute. After clubbing of these 5 heads income, we will get the gross total income. From the gross total income, if we deduct the deductions from 80C to 80U, we will get the total income. This is the first step, that is the computation of gross total income. The 5 heads we have already studied: income from salary, house property, business and profession, capital gains, other sources. We will get the gross total income. From that, if we give the deductions from 80C to 80U, we will get the total income. Now, I'll give a brief description about the computation of these 5 heads. ವಿದ್ಯಾರ್ಥಿಗಳೇ, ಇವತ್ತು ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಚಾಪ್ಟರ್ನ ಡಿಸ್ಕಷನ್ ಮಾಡೋಣ. ಈ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಲ್ಲಿ ನಾವು ಈ ಸ್ಟೆಪ್ಸ್ಗಳಿವೆ. ಫಸ್ಟು ಗ್ರಾಸ್ ಟೋಟಲ್ ಇನ್ಕಮ್. ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕಂಡುಹಿಡಿಬೇಕು. ಈ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕಂಡುಹಿಡಿಬೇಕು ಅಂತಂದರೆ ನಮಗೆ ನಾವು ಈ 5 ಹೆಡ್ ಇನ್ಕಮ್ ಅನ್ನು ಆಲ್ರೆಡಿ ನಾವು ಕಂಪ್ಯೂಟ್ ಮಾಡಬೇಕು. ದಟ್ ಈಸ್ ಸ್ಯಾಲರಿ ಹೆಡ್, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್. ಈ 5 ಹೆಡ್ಗಳ ಇನ್ಕಮ್ ಅನ್ನು ಕೂಡಿಸಿದ್ರೆ ನಮ್ಗೆ ಏನು ಬರುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಷನ್ಸ್ ಕೊಡ್ತೇವೆ. ಯಾವ್ಯಾವ ಡಿಡಕ್ಷನ್ಸು? 80C ಟು 80U, 80C, 80CCC, 80D, 80DD, 80DD, ಈ ಥರ 10 ಹಲವಾರು ಡಿಡಕ್ಷನ್ಸ್ ಇವೆ. ಆ ಡಿಡಕ್ಷನ್ ಅನ್ನು ಕೊಟ್ಟರೆ ನಮ್ಗೆ ಏನು ಬರುತ್ತೆ? ಟೋಟಲ್ ಇನ್ಕಮ್ ಬರುತ್ತೆ. ಈಗ ನಾವು ಒಂದ್ಸರಿ ಈ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ಸು, ಕ್ಯಾಪಿಟಲ್ ಗೇನ್ಸು, ಅದರ್ ಸೋರ್ಸಸ್ ಅನ್ನು ನಾವು ಬ್ರೀಫ್ ಆಗಿ ಹೇಗೆ ಕಂಪ್ಯೂಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ಯಾಲರಿ ಹೆಡ್. ಈ ಸ್ಯಾಲರಿ ಹೆಡ್ ಅನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸ್ಯಾಲರಿ ಅಂಡರ್ ಸೆಕ್ಷನ್ 17(1). ಅದರಲ್ಲಿ ನಾವೇನೇನು ತೆಗೆದೇವು? ಬೇಸಿಕ್ ಸ್ಯಾಲರಿ, DA, ಬೋನಸ್, ಕಮಿಷನ್, ಆಲ್ ಟ್ಯಾಕ್ಸೇಬಲ್ ಅಲೌನ್ಸಸ್. 17(2) perquisites, taxable in case of all assessees, taxable in case of specified assessee. Profit in lieu of salary 17 subsection 3. ಈ ಥರ ಸ್ಯಾಲರಿನ 3 ವಿಂಗಡಣೆ ಮಾಡಿದೆ. ಇದಾದ್ಮೇಲೆ ನಾವು ಇವು 3ಅನ್ನ ಕೂಡಿಸಿದ್ರೆ ನಮ್ಗೆ ಏನು ಬರ್ತದೆ? ಗ್ರಾಸ್ ಸ್ಯಾಲರಿ ಬರ್ತದೆ. ಈ ಗ್ರಾಸ್ ಸ್ಯಾಲರಿಯಲ್ಲಿ ಡಿಡಕ್ಷನ್ಸ್ ಬರ್ತದೆ. 1ನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್, 2ನೇದು ಪ್ರೊಫೆಷನ್ ಟ್ಯಾಕ್ಸ್, 3ನೇದು ಎಂಟರ್ಟೈನ್ಮೆಂಟ್ ಅಲೌನ್ಸ್. ದ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಯಾರಿಗೆ ಬರ್ತದೆ? ಓನ್ಲಿ ಟು ದ ಗವರ್ನಮೆಂಟ್ ಎಂಪ್ಲಾಯೀಸ್. ಅದನ್ನು ಗ್ರಾಸ್ ಸ್ಯಾಲರಿಯಿಂದ ಡಿಡಕ್ಟ್ ಮಾಡಿದ್ರೆ ನಮ್ಗೆ ಏನು ಬರ್ತದೆ? ಇನ್ಕಮ್ ಫ್ರಮ್ ಸ್ಯಾಲರಿ. ದಿಸ್ ಇಸ್ ವಾಟ್ ದ ಬ್ರೀಫ್ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಸ್ಯಾಲರಿ ಹೆಡ್. ನೆಕ್ಸ್ಟ್ ವಿಲ್ ಬಿ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾವು ಕಂಪ್ಯೂಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನಿದೆ ಅಂತಂದರೆ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್. ನಮ್ಗೆ ಏನು ಬರುತ್ತೆ? ಆ್ಯನ್ಯುವಲ್ ವ್ಯಾಲ್ಯೂ ಬರ್ತದೆ. ಅದರಿಂದ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ. ದೆನ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದಿ ಕನ್ಸ್ಟ್ರಕ್ಷನ್. ಇದನ್ನು ಅಲ್ಲಿಂದ ಲೆಸ್ ಮಾಡಿದ್ರೆ ನಮ್ಗೆ ಏನು ಬಂತು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಥರ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾವು ಕಂಪ್ಯೂಟ್ ಮಾಡಬೇಕು. 3ನೇದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ನಾವು ಏನು ತಗೋತೇವೆ? ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ಆ್ಯಡ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಆಮೇಲೆ ಲೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಫಾರ್ ದಿ ಅದರ್ ಹೆಡ್ಸ್. ಅದನ್ನು ಲೆಸ್ ಮಾಡಿದ್ರೆ ನಮ್ಗೆ ಏನು ಬಂತು? ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂತು. ಈ ಥರ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕಂಪ್ಯೂಟ್ ಮಾಡ್ತೇವೆ.
The next capital gains, the fourth most important head. ಈ ಹೆಡ್ ಅಲ್ಲಿ ನಮಗೆ ಎರಡು ಟೈಪ್ ಬರ್ತವೆ. The capital gains are classified into two kinds. Short term capital gain, long term capital gain. Short term capital gain ಅಥವಾ long term capital gain ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ಪ್ರೊಸೀಜರ್ ಏನಿದೆ ಒಂದೇ ಇದೆ. How we have to compute the long term capital gain or short term capital gain ಅಂದ್ರೆ ಫಸ್ಟ್ ನಾವೇನು ತಗೋತೀವಿ ಅಂತಂದ್ರೆ ಸೇಲ್ ಪ್ರೊಸೀಡ್ಸ್ ಆಫ್ ದ ಅಸೆಟ್ಸ್ ಲೆಸ್ expenses related to the assets, then less indexed cost of acquisition, indexed cost of improvement. ಅದನ್ನ ನಾವು ತೆಗೆದ್ರೆ ನಮ್ಗೆ ಏನು ಬಂತು taxable long term capital gain before exemption. ಅದರಿಂದ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ತೆಗೆದ್ರೆ ನಮ್ಗೆ ಏನು ಬಂತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಟ್ಯಾಕ್ಸೇಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು. ಅದೇ ಥರ ಯಾವುದು ಲಾಸ್ಟ್ ವಿಲ್ ಬಿ ದಿ ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಈ 4 ಹೆಡ್ಡಲ್ಲಿ ನಾವೇನು ತೊಗೊಂಡಿರಲಿಲ್ಲ ಆ ಇನ್ಕಮನ್ನು ನಾವು ಎಲ್ಲಿ ಚಾರ್ಜ್ ಮಾಡ್ತೇವೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನಾವು ತೊಗೊಳ್ತೀವಿ. ಇಷ್ಟೆಲ್ಲ ಕಂಪ್ಯೂಟ್ ಮಾಡಿದ್ಮೇಲೆ ನಮ್ಗೆ ಏನು ಬರ್ತದೆ, ಗ್ರಾಸ್ ಟೋಟಲ್ ಇನ್ಕಮ್ ಬರ್ತದೆ. ಅದರಲ್ಲಿ ನಾವು ಡಿಡಕ್ಷನನ್ನು ತೆಗಿತೇವೆ, ಅಲ್ಲೇ ನಮ್ಗೆ ಏನು ಬರ್ತದೆ ಅಂದರೆ ಟೋಟಲ್ ಇನ್ಕಮ್ ಬರ್ತದೆ. ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ 2 steps ಫಾರ್ ದಿ ಕಂಪ್ಯೂಟೇಷನ್ ಆಫ್ ದಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್. ಇದಿಷ್ಟಾದ್ಮೇಲೆ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ವೇರಿಯಸ್ ಪ್ರೊವಿಷನ್ಸ್. ಏನು ಪ್ರೊವಿಷನ್ಸ್ ಇವೆ ಈ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಗೆ ಅಂತಂದರೆ, ಒಂದು ಆಸ್ ಎ ಮೆಂಬರ್ ಆಫ್ HUF ಅಂದರೆ ಎನಿ ಪಾರ್ಟ್ನರ್ ರಿಸೀವ್ಡ್ ಶೇರ್ ರಿಸೀವ್ಡ್ ಆಸ್ ಎ ಮೆಂಬರ್ ಆಫ್ HUF that will be exempted from the tax under section 10 subsection 2. ಅದೇ ಥರ as a partner of firm, the share received as a partner of a firm will be exempted from the tax under section 10 subsection 2A. The next, as a shareholder of a company, as a shareholder of a company ಅಲ್ಲಿ dividend received from Indian company, any dividend received from the Indian company will be exempted from the tax under section 10 subsection 34. ಅದೇ ಥರ ಇನ್ನೊಂದು dividend received from the foreign company, any dividend received from the foreign company will be liable to tax under the head income from other sources. The next, as a member of cooperative society, dividend received from cooperative society is taxable under the head income from other sources. Then the as a member of a AOP and BOI, here AOP means that is association of persons, ಇದನ್ನೇ ನಾವು ಏನಂತ ಕರಿತೇವೆ, ಬಾಡಿ ಆಫ್ ಇಂಡಿವಿಜುವಲ್ ಅಂತ ಕರಿತೇವೆ. ಎನಿ ಇನ್ಕಮ್ ರಿಸೀವ್ಡ್ ಫ್ರಮ್ ಆಸ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಈಸ್ ಟ್ಯಾಕ್ಸೇಬಲ್ ಎಟ್ ದಿ ಮಾರ್ಜಿನಲ್ ರೇಟ್. ದಿಸ್ ಇಸ್ ವಾಟ್ ಸಮ್ ಬ್ರೀಫ್ ಡಿಸ್ಕ್ರಿಪ್ಷನ್ ಅಬೌಟ್ ಹೌ ದ individual assessment of individual we have to do it. In our problem, ನಮ್ಮ ಪ್ರಾಬ್ಲಮ್ ಅಲ್ಲಿ ಹ್ಯಾಂಗ್ ಕೊಟ್ಟಿರ್ತಾರೆ ಅಂತಂದರೆ, ದಿ ಯೂಸ್ ಟು ಗಿವ್ ಸಮ್ ಪಾರ್ಟ್ ಫ್ರಮ್ ದಿ ಸ್ಯಾಲರಿ, ಹೌಸ್ ಪ್ರಾಪರ್ಟಿ ಆರ್ ಬಿಸ್ನೆಸ್ ಆರ್ ಕ್ಯಾಪಿಟಲ್ ಗೇನ್ಸ್ ಅದರ್ ಸೋರ್ಸಸ್ ಕೊಟ್ಟಿರ್ತಾರೆ. ಇದು ಅದರಲ್ಲಿ ನಾವು ಸಪರೇಟಾಗಿ ಈಚ್ ಹೆಡ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲನ್ನು ನಾವು ಕೂಡಿಸಿದ್ರೆ ನಮಗೇನು ಬರುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ ಬರ್ತದೆ. ಅಲ್ಲಿಂದ ನಾವು ಡಿಡಕ್ಷನ್ ಅನ್ನು ತಗೋದೇವು ಅಂತಂದರೆ ನಮಗೇನು ಬರುತ್ತೆ ಇಲ್ಲಿ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ total income. Dear students, this is what the brief description about the assessment of individuals that we have covered in my today's session, the theoretical aspects of the assessment of individuals. I think all of you understood. In my next session, we shall see the problem, how it should be solved under the assessment of individual. Thank you. Welcome back. Now we shall see how the problem will be solved on the assessment of individual. This is a problem given. From the following information, compute the total income of Mr. X. Share of income received from HUF rupees 20,000. Share of profit received from firm rupees 25,000. Dividend received from cooperative society 30,000. Income from business 20,000. Rent received from house property 60,000. Winning from lotteries net rupees 35,000. This is what the given problem. Now we shall see how this problem will be solved. That is computation of total income of Mr. X for the assessment year 2019-20. First, the first thing they have given, share of income received from HUF. This will be exempted from the tax. We should not take this one. This is over.
Then share of profit received from firm rupees 25,000. This is also exempted from the tax under section 10 subsection 2a. Next will be the, now we shall go according to the different heads. The first head is the salary. Salary is not given, whereas rent received from house property is given. Now we shall see how the income from house property will be computed. Now income from house property, they have given as a rent received. Rent received itself is the annual value less standard deduction. 30% of the annual value of 60,000, that is 18,000 will deduct, will get the 42,000 as the income from house property. The next we shall see second head is the income from business. They have given already computed rupees 20,000, so directly we take income from business rupees 20,000. The third head is the income from other sources. Under that they have given the winning from lotteries. In this they have given two, that is the dividend received from cooperative society. This is taxable under the income from other sources. Then the winning from lotteries, they have given the gross, they have given the net, we have to convert into the gross, that is 35,000 into 100 by 70, 50,000. Total we add together 50 plus 30 will be 80,000. Now total all the heads we have covered. Then here all the points we have seen. Then after clubbing all these we will get the total income rupees 1,42,000. In this way it's very simple to solve the problem. Once again I will explain you how the problem will be solved. ವಿದ್ಯಾರ್ಥಿಗಳೇ ಈಗ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಅಲ್ಲಿ ಪ್ರಾಬ್ಲಮ್ ಅನ್ನ ಹೆಂಗ್ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ದಟ್ ಈಸ್ ಈ ಪ್ರಾಬ್ಲಮ್ ಅನ್ನ ಈ ತರ ಕೊಟ್ಟಿದ್ದಾರೆ. ಶೇರ್ ಆಫ್ ಇನ್ಕಮ್ ರಿಸೀವ್ಡ್ ಫ್ರಮ್ HGF ಕೊಟ್ಟಿದ್ದಾರೆ. ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಫ್ರಮ್ ಫರ್ಮ್ ಕೊಟ್ಟಿದ್ದಾರೆ 25,000. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 30,000. ಇನ್ಕಮ್ ಫ್ರಮ್ ಬಿಸಿನೆಸ್ ಕಂಪ್ಯೂಟೆಡ್ 20,000. ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 60,000. ವಿನ್ನಿಂಗ್ ಫ್ರಮ್ ಲಾಟರೀಸ್. ಈ ತರ ಏನ್ ಮಾಡಿದ್ದಾರೆ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಬರೆಯೋಣ. ಏನು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಮಾಡಿ ಈ ತರ ಬಂದ್ಮೇಲೆ ವಿ ಶಾಲ್ ಗೋ ಅಕಾರ್ಡಿಂಗ್ ಟು ದ ಹೆಡ್ಸ್. ಹೆಡ್ ವೈಸ್ ನಾವು ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಇದರಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದವರು ಶೇರ್ ಆಫ್ ಇನ್ಕಮ್ ರಿಸೀವ್ಡ್ ಫ್ರಮ್ HGF. ಇದನ್ನ ನಾವಿಲ್ಲಿ ತಗೊಳ್ಳಲ್ಲ, ಯಾಕಂದ್ರೆ ದಿಸ್ ವಿಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ದಿ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2. ಸೊ ಇದನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಇದು ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಶೇರ್ ಆಫ್ ಪ್ರಾಫಿಟ್ ರಿಸೀವ್ಡ್ ಫ್ರಮ್ ಫರ್ಮ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2A. ಈಗ ನೆಕ್ಸ್ಟ್ ವಿ ಶಾಲ್ ಗೋ ಅಕಾರ್ಡಿಂಗ್ ಟು ದ ಡಿಫರೆಂಟ್ ಹೆಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ rupees 60,000 ಅಂತ ಕೊಟ್ಟಿದ್ದಾರೆ. ಸ್ಯಾಲರಿ ಹೆಡ್ ಅಲ್ಲಿ ಏನು ಕೊಟ್ಟಿಲ್ಲ. ಸೊ ನಾವು ಫಸ್ಟ್ ಹೆಡ್ ಯಾವ ತಗೋಣ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ರಿಸೀವ್ಡ್ ಇಟ್ ಸೆಲ್ಫ್ ಇಸ್ ದಿ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ನಾವು ಏನ್ ತಗೋಣ, ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಿದೆ, 30% ಆಫ್ ಆನ್ಯುವಲ್ ವ್ಯಾಲ್ಯೂ. ದಟ್ ಈಸ್ annual value of rupees 60,000, 18,000. We'll deduct from this, we'll get the 42,000 as the income from house property. ಅದೇ ತರ ನೆಕ್ಸ್ಟ್ ಯಾವತ್ತು ಬರ್ತದೆ, ಇನ್ಕಮ್ ಫ್ರಮ್ ಬಿಸಿನೆಸ್. ಇಲ್ಲಿ ಕೊಟ್ಟಿದ್ದಾರೆ ಇನ್ಕಮ್ ಫ್ರಮ್ ಬಿಸಿನೆಸ್ ಆಲ್ರೆಡಿ ಕಂಪ್ಯೂಟರ್ ಕೊಟ್ಟಿದ್ದಾರೆ ಅವರು. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಆಸ್ ದಿ ಇನ್ಕಮ್ ಫ್ರಮ್ ಬಿಸಿನೆಸ್ 20,000. ದೆನ್ ದಿ ಕ್ಯಾಪಿಟಲ್ ಗೇನ್ಸ್ ಇಲ್ಲ. ನೆಕ್ಸ್ಟ್ ವಿಲ್ ಬಿ ಅದರ್ ಸೋರ್ಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೆಡ್ ವಿ ಹ್ಯಾವ್ ಟು ರೈಟ್ ಆಸ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರಲ್ಲಿ ವಿನ್ನಿಂಗ್ಸ್ ಫ್ರಮ್ ಲಾಟರೀಸ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಕೊಟ್ಟಿದ್ದಾರೆ. ಸೊ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ವಿಲ್ ಬಿ 30,000. whereas dividend received from the Indian company will be exempted. Whereas from the cooperative society it is taxable under the income from other sources. ಅದಕ್ಕೆ ನಾವು ಇದನ್ನ ಇಲ್ಲಿ ತಗೋಬೇಕು. Then winning from lotteries, ಇದು ನೆಟ್ ಕೊಟ್ಟಿದ್ದಾರೆ. ಗ್ರಾಸ್ ಮಾಡೋದು ಹೆಂಗೆ, 35,000 into 100 by 70, 30,000. ಇವೆರಡು ಕೂಡಿಸಿ ನಮ್ಗೆ ಎಷ್ಟು ಬಂತಿಲ್ಲಿ, 80,000. ಈ ತರ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇದನ್ನ ಇವೆಲ್ಲ ನಾವು ಕೂಡಿಸಿದ್ರೆ ನಮ್ಗೆ ಏನು ಬಂತು, ಟೋಟಲ್ ಇನ್ಕಮ್ ಆಫ್ rupees 1,42,000 ಬಂತು. ಸೊ ವೆರಿ ಈಸಿ. ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಈಸಿ ಇದೆ ಸ್ಟೂಡೆಂಟ್ಸ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಬಿಕಾಸ್ ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ ದ ಥಿಯರಾಟಿಕಲ್ ಆಸ್ಪೆಕ್ಟ್ಸ್. Now you have solved one small problem on the assessment of individual. I think all of you understood. So thank you.